ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದೆಲ್ಲ ನಡೆದೈತೆ, ಯಾವಾಗ ನಡೀತು ಅಂತಂದ್ರೆ ತುಂಬಾ ದಿನ ಏನಾಗ್ಲಿಲ್ಲ, ಆಗಸ್ಟ್ 7ರಂದು ನಡೆದಿರುವಂತದ್ದು, ಮೊನ್ನೆ ನಡೆದಿರುವಂತಹ ಒಂದು ವಿಷಯ. ಇದೆಲ್ಲ ನಡೆದೈತೆ ಅಂತಂದ್ರೆ ಥಾಯ್ಲ್ಯಾಂಡ್ ನ ಬ್ಯಾಂಕಾಕ್ ಸಮೀಪದಲ್ಲಿರುವಂತಹ ಡೆಪ್ಸಿರಿನ್ ನಂತಾಪುರಿ ಅಲ್ಲಿ ಒಂದು ಸ್ಕೂಲ್ ಐತೆ. ಆ ಸ್ಕೂಲು ಬೆಳಿಗ್ಗೆ 10 ಗಂಟೆಗೆ ಇನ್ನೇನು ಶುರು ಆಯ್ತಾ ಇದೆ ಅನ್ನುವಂಗಿರುತ್ತೆ, ಇನ್ನೇನು ಶುರು ಮಾಡ್ತಾ ಇರ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಸ್ಕೂಲ್ ಸ್ಟೂಡೆಂಟ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ರೂಮಲ್ಲಿ ಕೂತಿರ್ತಾರೆ. ಒಂದಷ್ಟು ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ. ಬರುವಂತಹ ಸಂದರ್ಭದಲ್ಲಿ ಗನ್ ಸೌಂಡ್ ಅಂದ್ರೆ ಶೂಟ್ ಮಾಡುವಂತಹ ಸೌಂಡ್ ಕೇಳುತ್ತೆ. ಎಲ್ಲರೂ ಕೂಡ ಡೋರ್ ಕ್ಲೋಸ್ ಮಾಡ್ಕೊತಾರೆ. ತನ್ನ ಸ್ಕೂಲಲ್ಲಿ ಈ ತರ ಗನ್ ಸೌಂಡ್ ಕೇಳಿಸ್ದಕ್ಕೆ ಎಲ್ಲರೂ ಕೂಡ ಡೋರ್ ಕ್ಲೋಸ್ ಮಾಡ್ಕೊಂಡು ಯಾರಪ್ಪ ಇದನ್ನ ಮಾಡ್ತಾವ್ರೆ ಅಂತ ಹೇಳಿ ಆ CCTV ಚೆಕ್ ಮಾಡಿದಾಗ ಅವ್ರಿಗೆ ಸಾಕಾಯ್ತಂತೆ. ಯಾಕೆಂತಂದ್ರೆ 9ನೇ ತರಗತಿ ವಿದ್ಯಾರ್ಥಿ, 14 ವರ್ಷದ ವಿದ್ಯಾರ್ಥಿ ಹುಡುಗ ತನ್ನ ಮನೆಯಿಂದ ಗನ್ ಅನ್ನ ತಂದು ಎಲ್ಲಾರನ್ನೂ ಶೂಟ್ ಮಾಡ್ತಾವನೆ. ಅಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು. ಆ 7ನೇ ತಾರೀಕು ಬೆಳಿಗ್ಗೆ 10 ಗಂಟೆಯ ಒಂದು ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘೋರ ಘಟನೆ. ಸೊ ಯಾಕೆ ಇದನ್ನ ಮಾಡ್ದ? ಸರಿ, ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಲ್ಲ ಅಂತ ಹೇಳಿ ಸಮಥಿಂಗ್ ಎಮರ್ಜೆನ್ಸಿ ಬಟನ್ ಇಲ್ಲ ರೂಮ್ ಒಳಗೆ ಇದ್ಕೊಂಡು ಅಲ್ಲಿ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ತಾರೆ. ಪೊಲೀಸ್ ಅವ್ರು ಬಂದು ಸರೌಂಡಿಂಗ್ ಮಾಡಿ ಶೂಟ್ ಮಾಡಬೇಕು ಅನ್ನೋ ಒಂದು ಸ್ಟೇಜ್ ಅಲ್ಲಿ, ಅಂದ್ರೆ ಆ ಹುಡುಗನ್ನ ಶೂಟ್ ಮಾಡ್ಕೊಂಡೆ ಎಳ್ಕೊ ಬರಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾರೆ. ಬಟ್ ಅಷ್ಟೊಳಗೆ ಇವನ್ನೆಲ್ಲರನ್ನೂ ಶೂಟ್ ಮಾಡಿಬಿಟ್ಟು ತನಗೆ ತಾನೇ ಶೂಟ್ ಮಾಡ್ಕೊಂಡು ಸಾವನ್ನಪ್ಪಿದ್ದಾನೆ. ಯಾಕೆ ಇದನ್ನ ಮಾಡ್ದ ಅಂತ ಹೇಳಿ ಆ ಪೊಲೀಸ್ ಅವರು ರಿಪೋರ್ಟ್ ಮಾಡಿದ್ರು. ಅಂದ್ರೆ ಸರಿಯಾದ ಕಾರಣ ಗೊತ್ತಿಲ್ಲ, ಬಟ್ ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ನಡೀತಾ ಐತೆ. ಆ ಹುಡುಗಂಗೆ ಅದ್ ಹೆಂಗ್ ಮನೇಲಿ ಗನ್ ಇತ್ತು. ಸೊ ಅಲ್ಲಿಯ ಪೊಲೀಸ್ ಏನ್ ಹೇಳೋರೆ ಅಂತಂದ್ರೆ ಇನ್ವೆಸ್ಟಿಗೇಷನ್ ಹೋಗ್ತಾ ಐತೆ, ಬಟ್ ಸಮಥಿಂಗ್ ಈ ತರ ಆಗಿರ್ಬೋದು ಅಂತ ಹೇಳ್ತಾವ್ರೆ. ಅಂದ್ರೆ ರಿಪೋರ್ಟ್ ಮಾಡೋರೆ ಏನಂತ ಅಂದ್ರೆ ತನ್ನ ಮನೆಯಲ್ಲಿದ್ದಂತ ಅಜ್ಜಿ ತಾತ, ಅಂದ್ರೆ ತಾತ ಅವರು ಗನ್ ಯೂಸ್ ಮಾಡ್ತಿದ್ರಂತೆ, ಲೈಸೆನ್ಸ್ ಇಟ್ಟಿದ್ರಂತೆ. ಅದಕ್ಕೆ ಆ ಗನ್ ಅನ್ನ ತಗೋಬರುವಂತಹ ಸಂದರ್ಭದಲ್ಲಿ ತನ್ನ ಸ್ವಂತ ಅಜ್ಜಿ ತಾತನ್ನೇ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಬಂದಾದ್ಮೇಲೆ ಇಲ್ಲಿ ಇಂಜೂರ್ಡ್ ಆಗಿರುವಂತವ್ರು ಎಷ್ಟು ಜನ ಗೊತ್ತಾ? ಸಮಥಿಂಗ್ 30 ಸರಿ ಶೂಟ್ ಮಾಡೋನೆ ಅಂತ ಹೇಳ್ತವ್ರೆ. ಎಷ್ಟು ಜನರನ್ನ ಟೋಟಲಿ ಇಂಜೂರ್ಡ್ ಆಗಿರೋರು ಡೆತ್ ಸಂಖ್ಯೆ ಎಷ್ಟು ಗೊತ್ತಾ? ಆ ಘಟನೆಯ ಸ್ಥಳದಲ್ಲೇ ಸಾವನ್ನಪ್ಪಿರೋರು ಸಮಥಿಂಗ್ 5-6 ಜನ ಅಂತಿದ್ರು. ಸಮಥಿಂಗ್ 5, ಮನೇಲಿ 2, 7 ಜನ ಅಂತಿದ್ರು. ಇಂಜೂರ್ಡ್ ಆಗಿರೋರು ಮಾತ್ರ 26ಕ್ಕೂ ಹೆಚ್ಚು ಜನ ಅಂತ ಹೇಳಿದ್ರು. ಬಟ್ ಈಗ ನಾನು ಈ ವಿಡಿಯೋ ಮಾಡ್ತಿರುವಂತಹ ಸಂದರ್ಭದಲ್ಲಿ 9 ಜನ ಆಗಿದ್ರಂತೆ. ಆ ಇಂಜೂರ್ಡ್ ಆಗಿರೋರು ಹಾಸ್ಪಿಟ್ಲಿಗೆ ಸೇರಿಸಿದ್ಮೇಲೆ ಸಮಥಿಂಗ್ 2 ಸಾವನ್ನಪ್ಪಿದ್ದಾರೆ. ಸೊ ಅಲ್ಲಿಯ ಒಂದು ಪೊಲೀಸ್ ಟೀಮೇ ಹೇಳ್ತಿದಾರಂತೆ, ಸೊ ಈ ತರ ಆಗಿರ್ಬೋದೇನೋ ಅಂತ. ಸೊ ಇನ್ವೆಸ್ಟಿಗೇಷನ್ ಹೋಗ್ತಾ ಐತೆ. ಕನ್ಫರ್ಮ್ ಆಗಿ ಇದೇ ಆಗಿರ್ಬೋದು ಅಂತ ಹೇಳ್ತಾವ್ರೆ, ಬಟ್ ಇದೇ ಅಂತ ಕನ್ಫರ್ಮ್ ಆಗಿ ಹೇಳಿಲ್ಲ. ಏನ್ ಹೇಳೋರೆ ಅಂತಂದ್ರೆ ಸಮಥಿಂಗ್ ಈ ಸ್ಟ್ರೆಸ್ ಅಂದ್ರೆ ಪರೀಕ್ಷೆ ಮತ್ತು ಓದಿನ ಒತ್ತಡ ಮೆಂಟಲಿ ಅವನ್ನ ಡಿಸ್ಟರ್ಬ್ ಮಾಡಿ, ಸ್ಕೂಲಲ್ಲೂ ಕೂಡ ಓದು ಅಂತ ಟಾರ್ಚರ್ ಮಾಡಿ, ಮನೇಲೂ ಕೂಡ ಓದು ಅಂತ ಪ್ರೆಷರ್ ಕೊಟ್ಟಿರ್ಬೋದು. ಅದಕ್ಕೆಲ್ಲ ಈ ತರ ಮಾಡ್ತಾರ ಅಂತ ಕೇಳಿದ್ರೆ ಎಸ್, ಈ ತರ ಮೆಂಟಲಿ ಡಿಸ್ಟರ್ಬ್ ಆದ್ರೆ ತನ್ನನ್ನು ತಾನು ಏನ್ ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ. ಇದ್ರಲ್ಲಿ 14 ವರ್ಷದ ವಿದ್ಯಾರ್ಥಿ. ಸೊ ಇದು ಮಾತ್ರ ಕಾರಣ ಅಲ್ಲ, ಶಾಲೆಯಲ್ಲಿ ಬುಲ್ಲಿಂಗ್ ಮಾಡಿರ್ತಾರೆ. ಅಂದ್ರೆ ಅರ್ಥ ಆಗೋಂಗೆ ಹೇಳ್ಬೇಕು ಅಂತಂದ್ರೆ ರೇಗ್ಸೋದು. ಯಾವ ಫ್ರೆಂಡ್ಸು ಇರಲ್ಲ, ಇಡೀ ಕ್ಲಾಸ್ ರೂಮೇ ಅವನ್ನ ಒಬ್ಬನ್ನ ರೇಗ್ಸಿದ್ರೆ ಈ ತರ ಎಲ್ಲ ಮಾಡಿರ್ಬೋದು. ಅಂಡ್ ಇದಾದ ನಂತರ ಬಂದೂಕಿನ ಮೇಲೆ, ಆ ಗನ್ನ ಮೇಲೆ ಕ್ರೇಜ್. ಈ ವಿಡಿಯೋ ಗೇಮ್ಸ್ ಆಗಿರ್ಬೋದು, ಈ ಫಿಲಮ್ಗಳಲ್ಲಾಗಿರ್ಬೋದು, ಎಷ್ಟೋ ವಿಡಿಯೋಗಳನ್ನ ಫೋನಲ್ಲಿ ನೋಡ್ಕೊಂಡು ಈ ಗನ್ನಲ್ಲಿ ಇರುವಂತ ಕ್ರೇಜ್, ಈ ತರ ಶೂಟ್ ಮಾಡ್ಕೊಂಡೆ ಹೋಗೋಣ ಅಂತ. ಸೊ ಈ ತರ ಗನ್ನಿನ ಮೇಲೆ ಒಂಥರ ಕ್ರೇಜ್ ಅಂತ ಹೇಳ್ತಾವ್ರೆ. ಇದು ಕೂಡ ಇರ್ಬೋದು ಅಂತ ಹೇಳ್ತಾವ್ರೆ. ಅಂಡ್ ಈಗ ಅಲ್ಲಿಯ ಥಾಯ್ಲ್ಯಾಂಡ್ ನ ಗವರ್ಮೆಂಟ್ ಒಂದು ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರಂತೆ. ಬಟ್ ಆಲ್ರೆಡಿ ಇದ್ದದಂತೆ, ಬಟ್ ಇನ್ನೂ ಕೂಡ ಸ್ಟ್ರಿಕ್ಟ್ ಆಗಿ ಮಾಡಬೇಕು ಅಂತ ಹೇಳಿ ಏನ್ ಹೇಳೋರೆ ಅಂತಂದ್ರೆ ಈ ತರ ಲೈಸೆನ್ಸ್ ಗನ್ ಯೂಸ್ ಮಾಡೋರು ಯಾವ ಪರ್ಪಸ್ಗೋಸ್ಕರ ಅದನ್ನ ತಗೊಳ್ತಾರೆ, ಈ ತರ ಲೈಸೆನ್ಸ್ ಇಟ್ಕೊಂಡು ಈ ತರ ವೇಸ್ಟ್ ಆಗಿ ಮಡಿಕೊಂಡಿದ್ರು ಕೂಡ ಅವ್ರಿಗೆ ಯಾಕೆ ಅಂತ ಹೇಳಿ ಆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾವ್ರೆ. ಬಟ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಯಾಕೆಂತಂದ್ರೆ ಯೋಚನೆ ಮಾಡಿ, ತನ್ನ ಜೊತೆ ಓದಿರುವಂತಹ ಸ್ಟೂಡೆಂಟ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಹೇಳ್ಕೊಟ್ಟಿರುವಂತಹ ಟೀಚರ್ಸ್ ಆಗಿರ್ಬೋದು, ಎಲ್ಲಾರನ್ನೂ ಶೂಟ್ ಮಾಡೋನೆ. 14 ವರ್ಷದಲ್ಲಿ, ಬರೀ 14 ವರ್ಷ, 9ನೇ ತರಗತಿ ವಿದ್ಯಾರ್ಥಿ ತರ ಮಾಡೋನೆ ಅಂತಂದ್ರೆ ಯಾರು ಕೂಡ ನಂಬಲ್ಲ. ಸೊ ಆ ಪೊಲೀಸ್ ಅವರು ಹಿಡಿಯೋಕೆ ಅಂತ ಹೋದಂತ ಸಂದರ್ಭದಲ್ಲಿ ರೌಂಡ್ ಅಪ್ ಮಾಡೋರೆ, ಆ ಸ್ಕೂಲ್ನೇ ರೌಂಡ್ ಅಪ್ ಮಾಡೋರೆ ಅಂತ ಗೊತ್ತಾದ ಮೇಲೆ ತನಗೆ ತಾನೇ ಶೂಟ್ ಮಾಡ್ಕೊಂಡು ಈ ತರ ಸಾವನ್ನಪ್ಪಿದ್ದಾನೆ. ಸೊ ಈ ತರ ಸ್ಟ್ರೆಸ್ ಆಗಿರ್ಬೋದಾ, ಡಿಪ್ರೆಷನ್, ಇಲ್ಲಾಂದ್ರೆ ಯಾರು ಹೇಳ್ಕೊಟ್ರೋ ಈ ತರ ಮಾಡುವಂತವ. ಅಂಡ್ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅಂಡ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಆ ಹುಡುಗ ಮಾಡಿ ತಪ್ಪೆ, ಬಟ್ ಆ ತಪ್ಪು ಮಾಡಕ್ಕೆ ಯಾರು ಧುಮುಕಿದ್ರು? ಸಮಥಿಂಗ್ ಅವನು ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿದ್ನ. ಅಂಡ್ ಥ್ಯಾಂಕ್ ಯು. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.